ಇದುವರೆಗೂ ಕಾರ್ತಿಕ್ ಮಹೇಶ್ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಪ್ರಪೋಸಲ್ಸ್ ಬಿಡಿ, ಯಾಕೆ ಹೇಳಿ, ಪರವಾಗಿಲ್ಲ. ಸುಮಾರು ಬಂದಿರುತ್ತೆ. ಅದ್ರಲ್ಲಿ ಕ್ರೇಜಿಯೆಸ್ಟ್ ಪ್ರಪೋಸಲ್ ಯಾವ್ದಾದ್ರು ಶೇರ್ ಮಾಡೋದಾದ್ರೆ? ನೆನಪು ಸಡನ್ ಆಗಿ ನೆನಪು ಬರ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತಾರ ಅಂಡ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಆಕ್ಟಿವ್ ಇರ್ತಾರ, ಎಲ್ಲೋ ಒಂದು ಇವೆಂಟ್ ಹೋಗಿರ್ತಾರೆ, ಅಲ್ಲಿ ಯಾರೋ ಒಬ್ರು ಪ್ರಪೋಸ್ ಮಾಡಿರುವಂತದ್ದಾಗಿರ್ಬೋದು. ರೀಸೆಂಟ್ ಆಗಿ ಯಾವ್ದಾದ್ರು ಒಂದು? ಅಲ್ಲ, ನಂಗೆ ಯಾವಾಗ್ಲೂ ಒಂದು ನೆನಪಾಗಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಒಂದು ಪ್ರಪೋಸಲ್. ನಾನು ಓಡಾಡ್ತೀವಿ ಅಂದ್ರೆ ಕಾಲೇಜ್ ಎಂಟರ್ ಆಗಿ ಅಲ್ಲಿ ಎಕ್ಸಿಟ್ ಆಗ್ತಿರೋ ಟೈಮಲ್ಲಿ ಒಂದು ಹುಡುಗಿ ನನ್ಗೋಸ್ಕರ ಸ್ಕೂಟಿ ಪೆಪ್ಪಲ್ಲಿ ಬೀಚ್ ಹೊಡಿತಾ ಇದೆ. ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ಕಾಲೇಜ್ ಡೇಸ್ ಅಲ್ಲೇ ಫಾಲೋಯಿಂಗ್ ಇತ್ತು ಅಂತ ಅವಾಗ್ಲೇ ಗೊತ್ತಾಯ್ತು ನನಗೆ. ಯಾರೋ ಹಿಂಗ್ ಬಂದು ಹೇಳಿದ್ರು ನಿಂಗೋಸ್ಕರನೇ ಇದು ಅಂತ. ಆ ರೀತಿ ಸುಮಾರು ಆಗ್ತಾ ಇರತ್ತೆ ನಮ್ಗೆ, ಸುಮಾರು ಇದೆ ಆ ತರದ್ದು. ಬಟ್ ಲಿಸ್ಟ್ ಇರುತ್ತೆ ಆ ತರ ಕವರ್ ಮಾಡ್ತಿದ್ದೀರಾ? ಎಲ್ಲಿ ಹೇಳ್ಬೇಕಾಗತ್ತೋ ಅಂತ ಹೇಳ್ಬಿಟ್ಟು ಕವರ್ ಮಾಡ್ತಿದ್ರ? ಇಲ್ಲ ಅಲ್ಲ, ಹೇಳಿದ್ನಲ್ಲ ಆ ತರ ಸುಮಾರು. ಅಲ್ಲ, ಒಂದಷ್ಟು ಬರ್ತಿದೆ. ರಿವೀಲ್ ಮಾಡೋದಕ್ಕೆ ಭಯನಾ? ಅಲ್ಲ, ರಿವೀಲ್ ಮಾಡೋಂಥದ್ದೇನು ಅದ್ರಲ್ಲಿ ಏನಿಲ್ಲ, ಇದ್ರೆ ರಿವೀಲ್ ಮಾಡೋಣ. ಅಲ್ಲ, ಪ್ರಪೋಸಲ್ ಬಂದಿದ್ನೆಲ್ಲ ರಿವೀಲ್ ಮಾಡಿದ್ರೆ ಪಾಪ ಅವ್ರ ಜೀವನಕ್ಕೆ ಅದೇ ಒಂದು ಸೆಗ್ಮೆಂಟ್ ಆಗ್ಬಿಡುತ್ತೆ. ಸುಮಾರು ಬಂದಿದೆ, ಬರ್ತಾ ಇರುತ್ತೆ. ಓಕೆ, ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಆಲ್ವೇಸ್ ರಮ್ಯಾ ಮೇಡಮ್. ಅವ್ನು ಚಿಕ್ಕ ವಯಸ್ಸಿಂದನು. ಅಲ್ಲ, ನಮ್ ಚಿಕ್ಕ ವಯಸ್ಸಿಂದ ನಾವು ದೊಡ್ಡವರಾಗಿದ್ದೀವಿ, ಅವ್ರ ಮಾತ್ರ ಹಂಗೆ ಇದಾರೆ. ರಮ್ಯಾ ಮೇಡಮ್. ರಮ್ಯಾ, ಈಗ ಅವ್ರ ಹೀರೋಯಿನ್ ಆಗಿ ನೀವು ಹೀರೋ ಆಗಿ ನಟಿಸಿದ್ರೆ? ಡೆಫಿನೆಟ್ಲಿ, ವೈ ನಾಟ್, ಡೆಫಿನೆಟ್ಲಿ ಮಾಡೇ ಮಾಡ್ತೇವೆ. ಯಾವತ್ತಾದ್ರೂ ಭೇಟಿ ಆಗಿದ್ರಾ ನೀವು ಅವ್ರನ್ನ? ಹೇಳಿದ್ರ ಈ ತರ ನೀವು ನಂಗೆ ಸೆಲೆಬ್ರಿಟಿ ಕ್ರಶ್ ಅಂತ? ಇಲ್ಲ, ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಹೇಳ್ತೀನಿ ನಾನು. ನೋಡಿಲ್ಲ ಅವ್ರ ಮುಂದೆ ನಾನು, ನೋಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ, ಈಗ ಮೈಸೂರು ಹುಡುಗರು ಅಂದ್ರೆ ಅಲ್ಲಿ ಸ್ವಲ್ಪ ಕಾಲೇಜಸ್ ಎಲ್ಲ ಜಾಸ್ತಿ ಇರುತ್ತೆ, ಬೀಟ್ ಆಗ್ತಿರ್ತಾರೆ, ಅದಕ್ಕೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಮೊರೀಸ್ ಎಲ್ಲ ಇದೆ. ಸೊ ನಿಮ್ಗೆ ಆ ತರದ್ ಯಾವ್ದಾದ್ರು ಮೆಮೊರೀಸ್ ಇದೆಯಾ ಅಂತ? ಇಲ್ಲ, ನಾನ್ ಸ್ವಲ್ಪ ಆ ವಿಷಯದಲ್ಲಿ ಮಾಡ್ಲಿಲ್ಲ. ಕಾಲೇಜ್ ಬೀಟ್ಸ್ ಅಂತ ಹಾಕ್ಲಿಲ್ಲ. ನಮ್ ಕಾಲೇಜ್ ಮುಂದೆನೆ ಬೀಟ್ಸ್ ಹೊಡಿತಾ ಇದ್ದ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಬೇರೆ ಕಾಲೇಜ್ಗೆಲ್ಲ ಹೋಗ್ಲಿಲ್ಲ. ನಮ್ ಕಾಲೇಜಿಂದ ಹೋಗೋದು, ಮನೆಗೆ ಹೋಗೋದು, ಸೀದಾ ಜಿಮ್ಗೆ ಹೋಗೋ ಆತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಕಾಲೇಜ್. ಅದ್ ಬಿಟ್ರೆ ನಮ್ ಬಾಯ್ಸ್ ಒಂದ್ 4-5 ಜನ ಇದ್ರು. ಅವ್ರಗಳ ಜೊತೆ ಮೈಸೂರು ಸುತ್ತಮುತ್ತ ನಮ್ಗೆ ಅವಾಗ ಹೊಸದು ಅಂದ್ರೆ ಅವಾಗ ತಾನೇ ರೆಕ್ಕೆ ಆರು ಅಂತ ಬಿಟ್ಬಿಟ್ಟಿರ್ತಾರೆ ರೆಕ್ಕೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಕಟ್ಟಾಕಿರ್ತಾರೆ, ಆರು ಅಂತ ಬಿಟ್ಟಿರ್ತಾರಲ್ಲ. ಮೈಸೂರು ಸುತ್ತಮುತ್ತ ಎಲ್ಲ ಹೋಗೋದು ಎವ್ರಿ ವೀಕೆಂಡ್ ಆತರ. ಏನೋ ಪ್ರಪೋಸಲ್ಸ್ ಬಗ್ಗೆ ಅಂತೂ ಹೇಳಿಲ್ಲ. ಕಾರ್ತಿಕ್ ಮಹೇಶ್ ಅವರ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಅದೆಲ್ಲ ಸುಮಾರು ಹೇಳಿದೀನಿ. ನಮ್ದ್ರಲ್ಲಿ ಹೇಳಿಲ್ಲ. ಏನೋ ಚೇಂಜಸ್ ಆಗ್ತಾ ಇರುತ್ತಲ್ಲ. ಒಳ್ಳೆ ಹುಡುಗಿಯಾಗಿ ನಮ್ಮ ಫ್ಯಾಮಿಲಿಗೆ ಹೊಂದ್ಕೊಂಡು ಹೋಗೋ ರೀತಿ ಆದ್ರೆ ಸಾಕು. ಕನ್ನಡದ ಹುಡುಗಿ ಆಗಿರ್ಬೇಕು. ಕನ್ನಡದವರು ಯಾರನ್ನ ಇದಾರ ಈಗ? ಈಗಿಲ್ಲ, ಸದ್ಯಕ್ಕಿಲ್ಲ. ಹಂಗೇನ ಇದ್ರೆ ಆನೆ ಕರ್ಸಿ ಎಲ್ಲ ಹೇಳ್ಬಿಡ್ತೀನಿ. ಒಂದಷ್ಟು ವರ್ಗನೆ ಬಂದ್ಬಿಡುತ್ತಾಗ ಹುಡುಕೊಂಡ್ಬಂದು ನಾನು ಒಳ್ಳೆಯವರು ಅಂತ ಬರ್ತಾರೆ. ನಿಮ್ಮನ್ನೆಲ್ಲ ಇಷ್ಟಪಡುವಂತವ್ರು. ಒಳ್ಳೆ ಹುಡುಗಿ ಅಂದ್ರೆ ಆರ್ತಿ, ಬರೀ ಒಳ್ಳೆ ಹುಡುಗರು ಆತರ ಹೆಸರಲ್ಲೇ ಹಾಕೊಂಡಿರೋರು ಸುಮಾರು ಜನ ಇದಾರೆ. ಈಗ ಒಂದು ಟ್ರೆಂಡ್ ಆಗಿದೆ ಒಳ್ಳೆ ಹುಡುಗ ಅನ್ನೋಂಥದ್ದು, ಒಳ್ಳೆ ಹುಡುಗಿ ಅಂತ ಹಾಕೊಳ್ಳುವಂತದ್ದು, ಆತರ. ಅದೇ ಅದನ್ನೇ ಹೇಳಿದ್ದು. ಆತರ ಸುಮಾರು ಜನ ಸಿಗ್ತಾರೆ. ಹಂಗಲ್ಲ, ಅದೇ ಒಳ್ಳೆ ಹುಡುಗಿ ಆಗಿರ್ಬೇಕು, ಸ್ವಭಾವವಾಗಿ. ಸೊ ಏನಂತ? ಸ್ವಭಾವಿತವಾಗಿ ಒಳ್ಳೆ ಹುಡುಗಿ ಆಗಿರ್ಬೇಕು. ಓಕೆ, ಈಗ ಒಬ್ಬ ನಟನಾಗಿ ಇಂಥ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ನಿಮ್ಗೆ ಆತರ ಯಾವ್ದಾದ್ರು ಹಿಸ್ಟಾರಿಕಲ್ ಆಗಿರ್ಬೋದು, ಪೌರಾಣಿಕ ಪಾತ್ರ ಆಗಿರ್ಬೋದು, ಅಥವಾ ಈಗಿನ ಒಂದು ಸೈಕೋ ಥ್ರಿಲ್ಲರ್ ಪಾತ್ರ ಆಗಿರ್ಬೋದು, ಏನಾದ್ರು ಈ ತರದ್ದೇ ಪಾತ್ರ ಮಾಡ್ಬೇಕು ಅನ್ನುವಂತ ಆಸೆ ಇದೆಯಾ ಅಂತ? ಇಲ್ಲ, ಆಸ್ ಅನ್ ಆಕ್ಟರ್ ನಾನು ಎಲ್ಲಾ ಒಂದು ಜಾನರ್ನು ಟಚ್ ಮಾಡ್ಬೇಕು ಅನ್ನೋದು ಇದ್ದೇ ಇದೆ. ಪೌರಾಣಿಕ ಅಫ್ಕೋರ್ಸ್ ಪೌರಾಣಿಕ ಮಾಡ್ಬೇಕು ಅಂತ ತುಂಬಾ ಆಸೆ. ಆ ತರದೆಲ್ಲ ಬಂದ್ರೆ ಮಾಡೇ ಮಾಡ್ತೀವಿ. ಒಬ್ಬ ಆಕ್ಟರ್ಗೆ ಮೇನ್ ಏನಂತಂದ್ರೆ ಅಂದ್ರೆ ಇಂಥ ಒಂದು ವರ್ಗಕ್ಕೆ ಅಥವಾ ಇಂಥ ಒಂದು ಕ್ಯಾರೆಕ್ಟರೈಸೇಷನ್ಗೆ ಫಿಕ್ಸ್ ಆಗಬಾರ್ದು ನಾನು ಅನ್ಕೊಂಡಿದ್ದೀನಿ. ಆ ರೀತಿ ಎಲ್ಲ ಒಂದು ಇದಕ್ಕೂ ಮಾಡ್ಬೇಕು ಅನ್ನೋದು ಆಸೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.